ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸಾಧಿಸಿದಂತಹ ಗೆಲುವು ಕೇವಲ ಸಾಮಾನ್ಯ ಜಯವಾಗಿರಲಿಲ್ಲ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ಮತ್ತು ಅವರ ಹೇಳಿಕೆಗಳು ವಿಶೇಷ ಗಮನ ಸೆಳೆದಿವೆ. ಗಾಯದ ನಡುವೆಯೂ ಆಡಿದಂತಹ ಅವರ ಮನೋಬಲ ಈ ಪಂದ್ಯವನ್ನ ಇನ್ನಷ್ಟು ಮಹತ್ವದ್ದಾಗಿಸಿದೆ. ಸ್ವತಃ ವಿರಾಟ್ ಕೊಹ್ಲಿಯೇ ತಮ್ಮ ಗಾಯದ ಬಗ್ಗೆ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸಾಧಿಸಿದ ಗೆಲುವು ಹಲವು ಅಂಶಗಳಲ್ಲಿ ಮಹತ್ವದಾಗಿದೆ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ಕೇವಲ ರನ್ಗಳ ಮಟ್ಟಿಗೆ ಸೀಮಿತವಾಗಿರದೆ ಅವರ ಮನೋಬಲ ಮತ್ತು ತಂಡದ ಮೇಲೆ ಇರುವಂತಹ ಜವಾಬ್ದಾರಿಯನ್ನ ಸ್ಪಷ್ಟವಾಗಿ ತೋರಿಸಿದೆ. ಹೌದು, ಗಾಯದಿಂದ ಸಂಪೂರ್ಣ ಚೇತರಿಸಿಕೊಳ್ಳದೇ ಇದ್ರೂ ಕೂಡ ಕೊಹ್ಲಿ ಕಣಕ್ಕಿಳಿದದ್ದು ತಂಡಕ್ಕೆ ಅವರ ಅವಶ್ಯಕತೆ ಎಷ್ಟಿತ್ತು ಅನ್ನೋದನ್ನ ಸೂಚಿಸುತ್ತದೆ. ಅವರು 49 ರನ್ ಗಳಿಸಿದ್ದು ಸಾಮಾನ್ಯ ಇನ್ನಿಂಗ್ಸ್ ಅಲ್ಲ, ತಂಡದ ಗುರಿಯನ್ನ ಸಾಧಿಸೋಕೆ ಸ್ಥಿರ ಆರಂಭ ನೀಡಿದಂತಹ ಪ್ರಮುಖ ಇನ್ನಿಂಗ್ಸ್ ಆಗಿದೆ. ವಿಶೇಷವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒತ್ತಡವಿಲ್ಲದೆ ಆಡಿದ ರೀತಿ ಅವರ ಅನುಭವ ಮತ್ತು ಆಟದ ಮೇಲಿನ ನಿಯಂತ್ರಣವನ್ನು ತೋರಿಸುತ್ತಿದೆ. ಈ ಪ್ರದರ್ಶನದ ಇನ್ನೊಂದು ಪ್ರಮುಖ ಅಂಶವೆಂದರೆ ಟೀಕೆಗಳಿಗೆ ನೀಡಿದಂತಹ ಪ್ರಾಯೋಗಿಕ ಉತ್ತರ. ಕೊಹ್ಲಿ ಸ್ವಾರ್ಥಕ್ಕಾಗಿ ಆಡ್ತಾರೆ ಅನ್ನುವಂತಹ ಆರೋಪಗಳು ಇದ್ರೂ ಕೂಡ ಈ ಪಂದ್ಯದಲ್ಲಿ ಅವರು ತಂಡದ ಗೆಲುವಿಗೆ ಆದ್ಯತೆಯನ್ನ ನೀಡಿದ್ರು. ಅವರ ಆರಂಭದಿಂದಾಗಿ ನಂತರದ ಬ್ಯಾಟ್ಸ್ಮನ್ಗಳು ನಿರಾಳವಾಗಿ ಆಡಲು ಅವಕಾಶ ಸಿಕ್ತು. ಇದು ತಂಡದ ಸಮಗ್ರ ಆಟಕ್ಕೆ ಬಲ ನೀಡ್ತು ಅಂತಲೇ ಹೇಳಬಹುದು. ಐಪಿಎಲ್ 2026ರಲ್ಲಿ ಕೊಹ್ಲಿ ಈಗಾಗಲೇ 228 ರನ್ ಗಳಿಸಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಅವರ ಸ್ಥಿರ ಪ್ರದರ್ಶನ ಆರ್ಸಿಬಿ ತಂಡದ ಯಶಸ್ವಿಗೆ ಪ್ರಮುಖ ಕಾರಣವಾಗಿದೆ. 5 ಪಂದ್ಯಗಳಲ್ಲಿ 4 ಗೆಲುವನ್ನು ಪಡೆದು ಅಗ್ರ ಸ್ಥಾನದಲ್ಲಿರೋದು ತಂಡದ ಸಮತೋಲನ ಮತ್ತು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಒಟ್ಟಿನಲ್ಲಿ ಈ ಪಂದ್ಯ ಕೊಹ್ಲಿಯ ವೈಯಕ್ತಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅವರ ನಾಯಕತ್ವ ಗುಣ, ಜವಾಬ್ದಾರಿ ಮತ್ತು ತಂಡದತ್ತ ಇರುವಂತಹ ಬದ್ಧತೆಯನ್ನ ತೋರಿಸಿದೆ. ಗಾಯದ ನಡುವೆಯೂ ಕೂಡ ನೀಡಿದಂತಹ ಈ ಪ್ರದರ್ಶನ ಅವರು ಯಾಕೆ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.